ಕೂಡ ಸಂಕ್ರಾಂತಿಗೆ ನಾಯಕತ್ವ ಬದಲಾವಣೆ ಆಗುತ್ತಾ? ಡಿಕೆಶಿ ಆಪ್ತ ನಾಯಕರ ಮುಂದಿನ ನಡೆಯಾದ್ರೂ ಏನು ಎನ್ನುವಂತಹ ತೀವ್ರ ಕುತೂಹಲ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರವಾಗಿದೆ. ಸಂಕ್ರಾಂತಿಗೆ ನಾಯಕತ್ವ ಬದಲಾವಣೆಯಾಗುತ್ತಾ? ಡಿಕೆಶಿ ಆಪ್ತ ನಾಯಕರ ಮುಂದಿನ ನಡೆಯಾದ್ರೂ ಏನು? ಇದುವರೆಗಿನ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯ್ತಾ? ಹಾಗಾದ್ರೆ ಸಿಎಂ ಕುರ್ಚಿಗಾಗಿ ಮಾಡಿದಂತಹ ಪ್ರಯತ್ನ ವಿಫಲವಾಯಿತಾ? ಒಂದು ಕಡೆ ಡಿಕೆಶಿಗೆ ಅಸ್ಸಾಂ ಚುನಾವಣೆಯ ಹೊಣೆಗಾರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು, ಇನ್ನೊಂದು ಕಡೆ ಬಜೆಟ್ ಮಂಡಿಸಲು ಸಿಎಂ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಚಿಂತಾಕ್ರಾಂತರಾಗಿದ್ದಾರಂತೆ ಡಿಕೆಶಿ ಆಪ್ತ ನಾಯಕರು. ಸೆಪ್ಟೆಂಬರ್ನಿಂದ ಕ್ರಾಂತಿಯಾಗುತ್ತೆ ಎನ್ನುವಂತಹ ಒಂದಷ್ಟು ಮಾತುಗಳು, ಒಂದಷ್ಟು ಚರ್ಚೆಗಳು, ಡಿಬೇಟ್ಗಳು ಎಲ್ಲವೂ ಕೂಡ ನಡೆದೋಗ್ಬಿಡ್ತು. KN ರಾಜಣ್ಣ ಅವರ ಆ ಒಂದು ಹೇಳಿಕೆಯಿಂದ ಸೆಪ್ಟೆಂಬರ್ ಕಳಿತು, ಅಕ್ಟೋಬರ್ ಕಳಿತು, ನವೆಂಬರ್ ಕಳಿತು, ಡಿಸೆಂಬರ್ ಕಳಿತು, ಇನ್ನೇನು ಹೊಸ ವರ್ಷವೂ ಬಂತು, ಇನ್ನೇನು ಸಂಕ್ರಾಂತಿ ಹತ್ತತ್ರ ಇದ್ದೀವಿ. ಸಂಕ್ರಾಂತಿಗಾದ್ರೂ ಕ್ರಾಂತಿ ಆಗುತ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಇದೀಗ ಮುನ್ನೆಲೆಗೆ ಬಂದಿರುವಂಥದ್ದು. ಹಾಗಾದ್ರೆ ಸಂಕ್ರಾಂತಿಗಾದ್ರೂ ನಾಯಕತ್ವ ಬದಲಾವಣೆ ಆಗುತ್ತಾ? ಸಂಪುಟ ಪುನರ್ರಚನೆ ಆಗುತ್ತಾ? KPCC ಅಧ್ಯಕ್ಷರು ಬದಲಾಗ್ತಾರಾ? ಈ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಈ ಗೊಂದಲಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಮೌನವಾಗಿಯೇ ತಮ್ಮ ಯುದ್ಧವನ್ನ ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತಹ ಹೇಳಿಕೆ ಆಗಿರಬಹುದು ಅಥವಾ ಕೊಡ್ತಾ ಇರ್ತಕ್ಕಂಥ ಕೌಂಟರ್ ಆದ್ರೂ ಆಗಿರಬಹುದು, ನೀವೆಲ್ಲವನ್ನ ಕೂಡ ಗಮನಿಸಬಹುದಾಗಿದೆ. ಆದ್ರೆ ನೋಡಿ, ಏನೋ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ರು DKಶಿ ಅವರನ್ನ ಅಂತೂ ಇಂತೂ CM ಮಾಡಿದ್ರೆ ನೆಕ್ಸ್ಟ್ ನಮಗೂ ಕೂಡ ಸಂಪುಟದಲ್ಲಿ ಏನೋ ಒಂದು ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂತಹ ಒಂದು ನಿಲುವು DKಶಿ ಪರ ಒಲವನ್ನ ತೋರಿಸ್ತಾ ಇರುವಂತಹ ನಾಯಕರಲ್ಲಿ ಇತ್ತು. DK ಪರ ಅಷ್ಟಾಗಿ ಒಲವನ್ನ ತೋರಿಸಿದಂತಹ ಹೈಕಮಾಂಡ್, ದೆಹಲಿ ಭೇಟಿ ನೀಡಿದ್ರು ಕೈಗೆ ಸಿಗದಂತಹ ಹೈಕಮಾಂಡ್ ನಾಯಕರು, ಶಾಸಕರ ಸಹಕಾರ ಕೋರುವ ಕಾರ್ಯತಂತ್ರವೂ ಕೂಡ ಕೈ ಹಿಡಿತಾ ಇಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೇಗೆ ಎನ್ನುವಂತಹ ಗೊಂದಲಕ್ಕೆ ಈಡಾಗಿದ್ದಾರೆ. ಸದ್ಯಕ್ಕೆ ಕಾದು ನೋಡುವಂತಹ ತಂತ್ರಕ್ಕೆ ಬರಬೇಕಾ ಹಾಗಾದ್ರೆ, ಅಥವಾ ಮತ್ತೆ ದೆಹಲಿಯ ದಂಡಯಾತ್ರೆಯನ್ನ ಮಾಡಬೇಕಾ? ವರಿಷ್ಠರ ಮೂಲಕ ಒತ್ತಡ ಹಾಕೋ ಕೆಲಸವನ್ನ ಮುಂದುವರಿಸಬೇಕಾ? ಅಥವಾ ಗೊಂದಲದಲ್ಲಿರ್ತಕ್ಕಂಥ DCM DKಶಿ ಆಪ್ತ ಶಾಸಕರಿಗೆ ಮುಂದಿರ್ತಕ್ಕಂಥ ದಾರಿಯಾದ್ರೂ ಏನು? ಇವೆಲ್ಲವೂ ಕೂಡ ಪ್ರಶ್ನೆಯಾಗ್ತಾ ಇರುವಂಥದ್ದು. ನೋಡಿ, ಒಂದ್ ಕಡೆ DKಶಿಗೆ ಅಸ್ಸಾಂ ಚುನಾವಣೆಯ ಹೊಣೆಗಾರಿಕೆ, ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೂಡ ನೀಡಿರುವಂಥದ್ದು. ಇನ್ನೇನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಈ ಚುನಾವಣೆಯಲ್ಲಿ ಅಲ್ಲಿ ಗದ್ದುಗೆ ಏರ್ಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಕಲ ತಯಾರಿಯನ್ನ ಕೂಡ ಮಾಡ್ಕೊಳ್ಬೇಕಾಗಿದೆ. ಹೀಗಾಗಿ ಈ ಒಂದು ಹೊಣೆಗಾರಿಕೆಯನ್ನ DK ಶಿವಕುಮಾರ್ ಅವರ ಮೇಲೆ ಹಾಕಿರುವಂಥದ್ದು. ಆದರೆ DK ಶಿವಕುಮಾರ್ ಅವರಿಗೆ ಈ ಒಂದು CM ಗೊಂದಲ, ಚಿಂತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಆಪ್ತ ಶಾಸಕರಿಗೆ ಇದೆ. ಹೇಗಾದ್ರೂ ಮಾಡಿ CM DK ಶಿವಕುಮಾರ್ ಅವರನ್ನ CM ಪಟ್ಟಕ್ಕೆ ಏರಿಸಲೇಬೇಕು. ಇದಕ್ಕೇನ್ ಮಾಡಬೇಕು ನೋಡಿ, ಪರಿಸ್ಥಿತಿ ಹಿಂಗೆ ಮುಂದುವರಿತು ಅಂತಂದ್ರೆ ಹೇಗೆ ಎನ್ನುವಂತಹ ಒಂದು ಪ್ರಶ್ನೆ ಅವರಲ್ಲಿ ಗೊಂದಲವನ್ನ ಕೂಡ ಮೂಡಿಸಿರುವಂಥದ್ದು DKಶಿ ಆಪ್ತ ಶಾಸಕರಲ್ಲಿ. ಮತ್ತೆ ದೆಹಲಿಯ ದಂಡಯಾತ್ರೆಯನ್ನ ಮಾಡ್ತಾರಾ, ಅಥವಾ ಸದ್ಯಕ್ಕೆ ಏನು ಮಾಡ್ತಾರೋ ವರಿಷ್ಠರು ಅದನ್ನ ಕಾದ್ ನೋಡೋಣ ಎನ್ನುವಂತಹ ತಂತ್ರಕ್ಕೇನಾದ್ರೂ ಮೊರೆ ಹೋಗ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ನೋಡಿ, ಈಗಾಗಲೇ DK ಪರ ಅಷ್ಟಾಗಿ ಹೈಕಮಾಂಡ್ ಕೂಡ ಒಲವನ್ನ ತೋರಿಸ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು? ಹಾಗೆ ಆಪ್ತ ಶಾಸಕರು ಸುಮ್ಮನಿರ್ತಾರಾ? ಮತ್ತೆ ದೆಹಲಿ ದಂಡಯಾತ್ರೆಯನ್ನ ಮುಂದುವರಿಸ್ತಾರಾ? ಹೇಗೆ ಮುಂದಿನ ನಡೆಯಾದ್ರೂ ಏನು ಶಾಸಕರದ್ದು? ಕವ್ಯ, ಖಂಡಿತ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಇದಾಗಲೇ DCM DK ಶಿವಕುಮಾರ್ ಮತ್ತು ಅವರ ಒಂದು ಆಪ್ತ ಶಾಸಕರು ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಿದ್ದಾರೆ. ಇದಾಗ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕಸರತ್ತು ಇದಾಗ್ಲೇ ಶಾಸಕರಿಂದ ಆಗಿದ್ರು ಕೂಡ ಕೆಲವೊಂದ್ ಕಡೆ ಹೈಕಮಾಂಡ್ ನಾಯಕರು ಏನು DK ಶಿವಕುಮಾರ್ನಾಗ್ಲಿ ಅಥವಾ ಅವರೊಂದು ಶಾಸಕರನ್ನಾಗ್ಲಿ ಭೇಟಿ ಮಾಡಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಕೆಲವೊಂದ್ ಕಡೆ ಹಿಂದೇಟನ್ನ ಹಾಕ್ತಿದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು CM ಆಗ್ಬೇಕೆಂಬ ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಆ ಒಂದು ನಿರೀಕ್ಷೆ ಮತ್ತು ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಬದಲಾದ ಒಂದು ಪರಿಸ್ಥಿತಿಗೆ, ಬದಲಾದಂತ ಒಂದು ಸಮಯಕ್ಕೆ ಎಲ್ಲೊಂದ್ ಕಡೆ DK ಶಿವಕುಮಾರ್ಗೆ ಎಲ್ಲವೂ ಕೂಡ ವಿರೋಧ ಹೋಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದಾಗ್ಲೇ DKಶಿ ಬಣದ ಶಾಸಕರು ಲೆಕ್ಕಾಚಾರನ ಹಾಕ್ತಿದ್ದಾರೆ. ಯಾಕಂತಂದ್ರೆ ಒಂದು ಕಡೆ CM ಸಿದ್ದರಾಮಯ್ಯ ಅವರು 17ನೇ ಬಾರಿಗೆ ಏನು ಬಜೆಟ್ ನ ಮಂಡಿಸಲು ಅವ್ರದೇ ಆದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆ ಇದಾಗ್ಲೇ ಒಂದು ಸುತ್ತಿನ ಸಭೆ ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ DK ಶಿವಕುಮಾರ್ ಅವ್ರಿಗೆ ಅಸ್ಸಾಂನ ಚುನಾವಣೆಯ ಒಂದು ಪರಿವೀಕ್ಷಕರಾಗಿ ಆಯ್ಕೆ ಮಾಡಿರುವಂತದ್ದು. ಸದ್ಯಕ್ಕೆ CM ಬದಲಾವಣೆ ವಿಚಾರ ಇಲ್ಲ ಎಂಬ ಒಂದು ಸಂದೇಶ ಹೈಕಮಾಂಡ್ ನಾಯಕರು ಕೊಟ್ರ
ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಅವರ ಒಂದು ಆಪ್ತ ಶಾಸಕರಲ್ಲಿ ಪ್ರಶ್ನೆ ಆಗ್ತಿರುವಂತದ್ದು. ಹಾಗಾಗಿ ಸಿಕ್ಕಿರುವಂತ ಒಂದಷ್ಟು ನಾಯಕರು ಭೇಟಿ ಆಗ್ತಿರುವ ಒಂದು ಸಂದರ್ಭದಲ್ಲಿ ಇದೇ ಒಂದು ವಿಚಾರವನ್ನ ಡಿಕೆಶಿ ಬಳಗದ ನಾಯಕರು ಚರ್ಚೆ ಮಾಡ್ತಿದ್ದಾರೆ, ಅಲ್ಲಲ್ಲಿ ಸಭೆ ಮಾಡ್ತಿದ್ದಾರೆ. ಮುಂದಿನ ಒಂದು ಆಗೋಗಿ ಹೇಗಿರ್ಬೇಕು, ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ನಾವು ಹೋಗಿ ಒತ್ತಡವನ್ನ ಹಾಕುವಂತ ಒಂದು ಕೆಲಸ ಮಾಡ್ಬೇಕಾ, ಅಥವಾ ಸದ್ಯಕ್ಕೆ ಕಾದು ನೋಡುವ ಒಂದು ಪ್ರಯತ್ನಕ್ಕೆ ಮೊರೆ ಹೋಗ್ಬೇಕಾ ಅನ್ನೋದು ಕೂಡ ಸದ್ಯಕ್ಕೆ ಅವರು ಲೆಕ್ಕಾಚಾರವನ್ನ ಹಾಕ್ತಿರುವಂತದ್ದು. ಒಂದಂತೂ ಸ್ಪಷ್ಟ, ಸಂಕ್ರಾಂತಿ ನಂತರ ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಮತ್ತೇನಾದ್ರು ತೆರೆಮರೆಯಲ್ಲಿ ಕಸರತ್ತನ್ನ ಆರಂಭ ಮಾಡಿದ್ರೆ, ಅಂದ್ರೆ ಶಾಸಕರನ್ನ ಸಹಕಾರ ಕೇಳುವುದು, ಸಚಿವರ ಬಳಿ ಸಹಕಾರ ಕೇಳುವಂತ ಒಂದು ತಂತ್ರ ಏನು ಮತ್ತೆ ಪಾಲನೆ ಮಾಡಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಶಾಸಕರು, ಅದ್ರಲ್ಲೂ ಕೂಡ ಡಿಕೆಶಿ ಬಣ್ಣದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರು ಏನೆಲ್ಲ ಒಂದು ಕಾರ್ಯತಂತ್ರನ ಮಾಡ್ಬೇಕನ್ನೋದು ಕೂಡ ಇದೀಗ ಲೆಕ್ಕಾಚಾರ ಹಾಕಲಾಗ್ತಿದೆ. ಹಾಗಾಗಿ ಹಳೆದು ತೂಗಿ ಮುಂದಿನ ಒಂದು ಯಾವ ಒಂದು ತಂತ್ರಕ್ಕೆ ಕೈ ಹಾಕಿದ್ರೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಡಿಕೆಶಿ ಬಣ್ಣದ ಶಾಸಕರು ಇರುವಂತದ್ದು. ಕಾವ್ಯ, ಎಸ್, ಇನ್ನ ಡಿಕೆಶಿ ಅವರನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಅಸ್ಸಾಂ ಚುನಾವಣೆಯ ಹೊಣೆಗಾರಿಕೆಯನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ. ಏಪ್ರಿಲ್ ಆರ್ ಮೇನಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಇರುವಂಥದ್ದು ಅಸ್ಸಾಮಲ್ಲಿ. ಎಸ್, ಹೀಗಾಗಿ ಸಿಎಂ ಆಸೆಯನ್ನೇ ಏನಾದರೂ ಕೈ ಬಿಟ್ಬಿಟ್ರಾ, ಕೆಪಿಸಿಸಿ ಅಧ್ಯಕ್ಷ ಪಟ್ಟನೆ ಸಾಕು ಅಂತ ಸುಮ್ಮನಾಗ್ಬಿಟ್ರಾ ಹೇಗೆ ಅಂತ? ಕವಿಯ ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಒಂದು ಸಂಖ್ಯಾಬಲ ಗಣನೆಗೆ ತೇತ್ಕೊಂಡಿದೆ. ಆದಲ್ಲಿ ಇದಾಗಲೇ ಡಿ ಕೆ ಶಿವಕುಮಾರ್ ಅವರು, ಕೆ ಎನ್ ರಾಜನ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹಲವು ಸಚಿವರನ್ನ ಸಂಪರ್ಕ ಮಾಡಿ ಸಹಕಾರ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಅದಾದ ನಂತರ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಡಿ ಕೆ ಶಿವಕುಮಾರ್ ಇಂದ ಆಗ್ತಿದೆ. ಇದರ ಹೊರತಾಗಿ ಕೂಡ ಹೈಕಮಾಂಡ್ ನಾಯಕರು ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಭಾರಿ ಹಿಂದೆಟ್ಟನ್ನ ಹಾಕ್ತಿದ್ದಾರಂತದ್ದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಹಿಂದೆ ಏನು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಭೇಟಿಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಒಂದು ಮುಖಾಂತರ ಮಾಹಿತಿಗಳ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ಅವರ ಒಂದು ಮನವಿಗೆ ತಿರಸ್ಕಾರ ಮಾಡ್ತಾನೆ ಬಂದಿದ್ರು. ಕರ್ನಾಟಕದಲ್ಲಿ ಅದ್ರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಅದ್ರ ನಂತರದ ಒಂದು ಪರಿಣಾಮ ಹೇಗಿರುತ್ತೆ ಅನ್ನೋದು ಕೂಡ ವರದಿನ ರಾಹುಲ್ ಗಾಂಧಿ ಅವರು ತರಿಸ್ಕೊಂಡಿದ್ರು. ಎಲ್ಲ ಒಂದು ವರದಿಯನ್ನ ತರಿಸ್ಕೊಂಡಿದ ನಂತರ ಪರಿಷ್ಕೃತವಾಗಿ ಪರಿಷ್ಕರಣೆ ಮಾಡಿದ ನಂತರ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರವನ್ನ ಸದ್ಯಕ್ಕೆ ಅಲ್ಲೇ ಬಿಟ್ಟಿರುವಂತದ್ದು. ಏನೇ ಆದ್ರೂ ಕೂಡ ಏನು ಕೇರಳ ಚುನಾವಣೆ ಆಗಿರ್ಬೋದು, ಅಸ್ಸಾಂ ಚುನಾವಣೆ ಆಗಿರ್ಬೋದು, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ನೋಡಿಕೊಂಡು ಕರ್ನಾಟಕದ ಒಂದು ಕ್ರಾಂತಿಗೆ ಕೈ ಹಾಕೋಣ ಅನ್ನೋ ಒಂದು ಸ್ಪಷ್ಟ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಿರ್ಬೋದು. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಇದು ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುತ್ತೆ, ಮತ್ತು ಅವರ ಒಂದು ಆಪ್ತ ಶಾಸಕರಿಗೆ ಇದೆಲ್ಲೋ ಒಂದು ಹಿನ್ನಡೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಕಾವ್ಯ, ಎಸ್, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.